ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಹಿರಂಗ ಸಭೆಗಳಲ್ಲಿ ಅನೇಕ ತಾರತಮ್ಯಗಳು ನಡೀತಾ ಇದೆ. ಆದರೆ ನಾವು ಒಂದೇ ಒಂದು ಬಹಿರಂಗ ನಮ್ದು ಮನೆ ಅಂದ್ರೆ ಪತ್ರಿಕೋದ್ಯಮ ಮುಖಾಂತರ ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದಲ್ಲಿ ಎಲ್ಲಾ ಜಾತಿಯರು 101 ಜಾತಿಯರು ಒಂದೇ ವೇದಿಕೆಯಲ್ಲಿ ಹೋಗಬೇಕಂತ ಆಶೆ ಇತ್ತು. ಅಂಬೇಡ್ಕರ್ ಕನಸು ಸಹ ಅದು. ಆ ಕನಸು ಉತ್ತರ ಪ್ರದೇಶದಲ್ಲಿ ಕಾಂಶಿರಾಮ್ ಸಾಹೇಬರು ಮಾಡಿದ್ರು. ಅದಾದ್ಮೇಲೆ ಈ ರಾಜ್ಯದಲ್ಲಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಾಯಕತ್ವದಲ್ಲಿ ಮಾಡಿದ್ರು. ಅವರ ಅನುಯಾಯಿಗಳು ಶಿವಣ್ಣ ಆಗಿರ್ಬೋದು, ಎನ್ ಮುನಿಸ್ವಾಮಿ ಆಗಿರ್ಬೋದು, ಗಡ್ಮನ್ ಆಗಿರ್ಬೋದು, ಶ್ರೀಧರ್ ಕಲಿಯೂರ್ ಆಗಿರ್ಬೋದು, ಮಾವನ ಶಂಕರ್ ಆಗಿರ್ಬೋದು, ಎನ್ನೂರು ಶ್ರೀನಿವಾಸ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಚಿತ್ರದುರ್ಗ ಜಯಣ್ಣ ಆಗಿರ್ಬೋದು, ಇನ್ನ ಅನೇಕ ನಾಯಕರು, ನಮ್ಮ ಮಾಸಂದ್ರ ಮುನಿಯಪ್ಪ ಆಗಿರ್ಬೋದು, ಅವರು ಧೀಮಂತ ನಾಯಕರು. ನಮ್ಮ ನೆಲಮಂಗಲ ಭಾಗದಲ್ಲಿ ನಮ್ಮ ದಲಿತರಿಗೆ ಏನಾದ್ರು ಅನ್ಯಾಯ ಇದೆ. ಇನ್ನ ಅನೇಕ ನಾಯಕರು ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಸಂಘಟನೆ ಕಟ್ಟಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಶೋಷಿತ ವರ್ಗಗಳ ಪರವಾಗಿ ಧ್ವನಿಗೂಡಿಸಿ ನಾವಿದೀವಿ ಅಂತ ಅವರೆಲ್ಲಾ ಜಾತಿಯ ಬಡವರ ಪರವಾಗಿ ಹೋರಾಟ ಮಾಡಿರೋದು. ಈ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಬ್ಬ ಕುಂಬಾರನ ಹೆಣ್ಣುಡುಗಿಗೆ ಹಲ್ಲೆಯಾದಾಗ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟುತ್ತಿದ್ದು ದಲಿತ ಸಂಘರ್ಷ ಸಮಿತಿ ಪ್ರಪ್ರಥಮ ಬಾರಿಗೆ. ಆಮೇಲೆ ಭದ್ರಾವತಿಯಲ್ಲಿ ಯಥೇಚ್ಛವಾಗಿ ಕಾರ್ಮಿಕರು ಇರೋದ್ರಿಂದ ಅಲ್ಲೆಲ್ಲ ಶೋಷಣೆ ನಡೀತಾ ಇತ್ತು. ಅಲ್ಲೆಲ್ಲ ಹೆಚ್ಚುವರಿ ದುಡಿಸ್ತಾ ಇದ್ರು. ಅದಕ್ಕೆ ಅಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಲ್ಲಿಂದ ಕೋಲಾರ ಜಿಲ್ಲೆಗೆ ತಂದು ಇಡೀ ಅವರು ಇವರೆಲ್ಲ ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆ ಒಂದು ವಿರೋಧ ಸರ್ಕಾರ ಯಾವ್ದಾದ್ರು ಇದ್ವಿ ಅಂದ್ರೆ ಕರ್ನಾಟಕ ಸಂಘರ್ಷ ಸಮಿತಿ ಇತ್ತು. ಒಬ್ಬ ಸರ್ಕಾರದ ಸಚಿವರು ಏನಾದ್ರು ಒಂದು ಜಿಲ್ಲೆಗೆ ಒಂದು ತಾಲೂಕು ಬರ್ಬೇಕಂದ್ರೆ ಕರ್ನಾಟಕ ಸಂಘರ್ಷ ಸಮಿತಿ ಮನವಿ ತಕೊಂಡು ಅವ್ರದ್ದು ಏನು ಪ್ರಣಾಳಿಕೆಗಳಿದೆ, ಅವ್ರ ಏನು ಡಿಮ್ಯಾಂಡ್ಸ್ ಇದೆ, ಫಸ್ಟ್ ತೀರ್ಮಾನಗಳು ಅವ್ರು ಮಾಡಿ ಬರ್ತಾ ಇದ್ರು. ಹಂಗಿದ್ದದ್ದು. ಆದ್ರೆ ಕೆಲವು ದಿನಮಾನಗಳ ಮುಖಾಂತರ ದೇವಾಲಯ ಸಂಪುಟದಲ್ಲಿ ಎಲ್ಲರನ್ನು ನಮ್ಮ ಸಮಾಜದ ರಾಜ್ಯದ ಆವಾಗ ಸಂಪುಟದಲ್ಲಿ ಸಚಿವರು ಅವ್ರ ಮನೆಯಲ್ಲಿ ಕೂತ್ಕೊಂಡು 600 ಆಯೋಗ ವರದಿ ತಗೊಂಡು ಬಂದು ಅವರೆಲ್ಲ 101 ಜಾತಿಗಳು ಒಡ್ಡಾಗಿರ್ಬೋದು, ಲಂಬಾಣಿಗಳಾಗಿರ್ಬೋದು, ನಮ್ಮ ವಲಯ ಮಾದರಿಗಳಾಗಿರ್ಬೋದು, ಅವರು ನಮ್ಮ ಸೋದರರೇ. ಅವ್ರ ಅಪ್ಪಪ್ಪ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅಲ್ಲನ್ನು ಕಟ್ಟಿದೆ, ಅಲ್ಲ ಒಂದು ಗುಡಿ ಇದೆ, ಅಲ್ಲೇ ಒಂದೊಂದು ಮನೆ ಇದೆ ಕಟ್ಕೊಂಡು ವಲಸೆ ಹೋಗ್ತಾ ಇರ್ತಾರೆ. ಇಂಥವರನ್ನ ನಾವು ಗುರುತಿಸಿ ಈ ಸಮಾಜದಲ್ಲಿ ತಗೊಂಡು ಬರ್ಬೇಕಂತ 101 ಜಾತಿ ಗುರುತಿಸಿ ಇವತ್ತು ನಮ್ಮ ಎಲ್ಲಾ SC ST ವಲಯ ಮಾದಿಗ ಅಂದಿರ ಬೋವಿ ಬಂಜಾರ ಇನ್ನೊಂದು ಅಂದಿರ ಎಲ್ಲರೂ ಒಗ್ಗಟ್ಟಾಗ ಆಗಿನ ನಾಯಕರೆಲ್ಲ ಒಂದು ವೇದಿಕೆಗೆ ಸದ್ದು ಮಾಡಿದ್ರು. ಇವತ್ತು ನಾನು ಒಂದು ನೆನೆಸಿದ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಸವಣ್ಣ ಸಾಹೇಬರ ನಾಯಕತ್ವದಲ್ಲಿ ಅನುಭವ ಮಂಟಪ ಒಂದು ವೇದಿಕೆ ಆಗಿತ್ತು. ಅದರ ರೂಪರೇಷೆಗಳೇ ರಾಜರ ಮನೆಯಲ್ಲಿ ನಮ್ಮ ದಲಿತ ನಾಯಕರು ಮಾದಿಗರ ಮನೆಯಲ್ಲಿ ಇದೆಲ್ಲ ರೂಪರೇಷೆಗಳು ನಡೆದಿತ್ತು. ಎಲ್ಲಾ ಜಾತಿಯವರನ್ನು SC ಪಟ್ಟಿಗೆ ಸೇರಿಸ್ಬೇಕಂತ. ಅದು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಇವತ್ತು ಕೆಲವರು ಈ ಹೋರಾಟದ ಗಮನವೇ ಗೊತ್ತಿಲ್ಲ ಪಾಪ. ಸುಮಾರು 35-40 ವರ್ಷಗಳಿಂದ ಒಳ ಮೀಸಲಾತಿ ಬೇಕಂತ ಶಿವಣ್ಣ ಅವರಾಗಿರ್ಬೋದು, ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಾಗಿರ್ಬೋದು, ನಮ್ಮ ಮುನಿಸ್ವಾಮನ್ ಆಗಿರ್ಬೋದು, ನಮ್ಮ ಎಮ್ಮೆಲನ್ ಆಗಿರ್ಬೋದು, ಮಾವನ ಶಂಕರ್ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಅನೇಕ ಶ್ರೀಧರ್ ಕಲಿಯೂರ್ ಆಗಿರ್ಬೋದು, ಇಲ್ಲ ನಮ್ಮ ಇವ್ರು ಬಂದಿದ್ರು ಅದಕ್ಕೆ ನಮ್ಮ ಗಡ್ಮನ್ ಆಗಿರ್ಬೋದು, ಅನೇಕ ನಾಯಕರು ಹಿರಿಯರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಅವರೆಲ್ಲೂ ಸಹ ಏನ್ ಮಾಡಿದರೆ ಯಾವುದೇ ಜಾತಿಗೆ ತೊಂದರೆ ಆಗಿದ್ರೆ ಜಾತಿ ಜನಸಂಖ್ಯೆಯವರು ರಿಸರ್ವೇಶನ್ ಬೇಕಂತ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳು ಮಾಡಿದ್ರು. ಅದರಲ್ಲಿ ನಾನು ಒಬ್ಬ ಶುಂಠ ವಿದ್ಯಾರ್ಥಿ ದಶೆಯಿಂದ ನಮ್ಮ ಎನ್ನೂರು ನಾಯಕತ್ವದಲ್ಲಿ. ಆದ್ರೆ ಇವತ್ತು ಕೆಲವರು ಹಠಾತ್ತಾಗಿ ಬಂದ್ಬಿಟ್ಟು ಜಾತಿಗಳ ಮಧ್ಯೆ ವೈಷಮ್ಯಗಳ ಬೀಜಗಳಿಟ್ಟು ಜಾತಿಗಳು ಹೊಡೆದಾಡಿಕೊಂಡು ಬೀದಿಯಲ್ಲಿ ರಕ್ತಪಾತ ಮಾಡುವ ಸ್ಥಿತಿಯಲ್ಲಿ ಗಬ್ಬೆರಿಸಿದರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾಕಂದ್ರೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನುಯಾಯಿಗಳು ನಾವು.
ಅವರು ದಾರಿಯಲ್ಲಿ ಬಂದಿರೋದು. ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಪಕ್ಕ ಅಂಬೇಡ್ಕರ್ ವಾದಿ, ಕಾನ್ಸರಾಮ್ ವಾದಿ. ಆ ವಾದಿಗಳಲ್ಲಿ ಯಾರು ಚಿಂತಕರಲ್ಲಿ ಬಂದಿರ್ತಾರೋ ಅವರ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗೋರು. ನಾವೇನು ಇವಾಗ ನಮ್ಮೂರಲ್ಲೇ ನಾವು ಮಾಡಿದ್ರು, ನಾನು ಗಂಡಾಘೋಷವಾಗಿ ಹೇಳ್ತೀನಿ, SC ಪಟ್ಟಿಯಲ್ಲೇ ನಾವು 100 ಜನ ಇದ್ದೀವಿ. ಒಳಗೆ 50 ಜನ ಇರ್ತಾರೆ, 50 ಮನೆ ಇರ್ತಾರೆ. ಒಡ್ಡಲ್ಲಿ 25 ಮನೆ ಇರ್ತಾರೆ. ಇನ್ನೊಬ್ಬ ಲಂಬಾಣಿ ಒಂದು 10 ಮನೆ ಇರ್ತದೆ. ಜನರಲ್ ಅವ್ರದ್ದು 150 ಮನೆ ಇರುತ್ತೆ. ಎಲ್ಲಾ ಜಾತಿಯವರು ಸೇರ್ಬಿಟ್ಟು ಒಡ್ಡೆ ಆಗಿರ್ಬೋದು, ಕೂಬ ಆಗಿರ್ಬೋದು, ಹಿರಿಯ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಅವ್ರು ಏನ್ ಮಾಡ್ತಾರೆ, ಯಾರು ಅದರಲ್ಲಿ SC ಪಟ್ಟಿಯಲ್ಲಿ ಯಾರು ಕಡಿಮೆ ಇರ್ತಾರೋ 5 ಜನ 4 ಮನೆ 5 ಮನೆ ಇರ್ತಾರೆ, ಅವ್ರನ್ನ ಆಯ್ಕೆ ಮಾಡಿಕೊಂಡು ರಿಸರ್ವೇಶನ್ SC ರಿಸರ್ವೇಶನ್ ಅನ್ನು ಗೆಲ್ಸಾರ. 250 ಮನೆ ಇರೋದು ಹೋಗ, 50 ಮನೆ ಇರೋದನ್ನು ಹೋಗ. ಆದ್ರೆ ಅವ್ರಿಗೆ ಅನ್ನ ಆಯ್ತಲ್ಲ, ಹಂಗ ಆಗ್ಬಾರ್ದು. ಯಾರಲ್ಲಿ ಜನಸಂಖ್ಯೆ ಯಾರು ಮಾದರಿ ಜಾಸ್ತಿ ಇದ್ರೆ ಅವ್ರಿಗೆ ರಿಸರ್ವೇಶನ್, ಒಡ್ರು ಜಾಸ್ತಿ ಇದ್ರೆ ಆ ಭಾಗದಲ್ಲಿ ಅವ್ರಿಗೆ ರಿಸರ್ವೇಶನ್, ಲಂಬಾಣಿ ಜಾಸ್ತಿ ಇದ್ರೆ ಅವ್ರಿಗೆ ರಿಸರ್ವೇಶನ್, ಒಲೆಯರಿದಾರ ಅವ್ರಿಗೆ ರಿಸರ್ವೇಶನ್. ಅವ್ನು ಕೊಡ್ಬೇಕಂತ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದಲ್ಲಿ ಅನೇಕ ಹೋರಾಟಗಳು, ನಮ್ಮ ಶಿವಣ್ಣವ್ರಿಗಾಗಿರ್ಬೋದು, ಎನ್ ಮುನಿಸ್ವಾಮಿ ಆಗಿರ್ಬೋದು, ಗಡ್ಮಣ್ಣ ಆಗಿರ್ಬೋದು, ವಿಶೇಷವಾಗಿ ನಮ್ಮ NS ಅವರ ನಾಯಕತ್ವದ ಅನೇಕ ಸಭೆಗಳು ನಡೆಯುತ್ತೆ. ನಮ್ಮ ಹೋರಾಟ ಏನಂದ್ರೆ ಅಣ್ಣ ತಮ್ಮ ನಾವು ಕಿತ್ತಾಡಬಾರ್ದು. ನಾವು ಬಹಳ ಉಳ್ಕೊಂಡಿದ್ದೇವೆ. ಕೆಲವು ರಾಜಕೀಯ ಬೀಜಗಳು ಬೇಯಿಸ್ಕೊಳ್ಳೋದಕ್ಕೆ ಕೆಲವು ರಾಜಕೀಯ ಚೇಲಗಳು ಜಾತಿಗಳ ಮಧ್ಯೆ ನಮ್ಮನ್ನ ಬೆಂಕಿ ಹಚ್ಚಿದ್ದಾರೆ. ಅದಕ್ಕೆ ನಾವು ದಯವಿಟ್ಟು ಬಿಡಲ್ಲ. ನಮ್ಮ 101 ಜಾತಿಗೂ ಸಾಮಾಜಿಕ ನ್ಯಾಯ ಆಗ್ಬೇಕಂತ ನಮ್ಮ ಕರ್ನಾಟಕ ದೇಶದ ಸಂಸ್ಥೆ ನಮ್ಮ NS ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಗಳು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಅಹಿಂದ ಅಂತ ಏನ್ ಹೇಳ್ಕೊಂತಾರೆ, ನಾನು ವಿದ್ಯಾರ್ಥಿ ಫಸ್ಟ್ PUC ನಲ್ಲಿ ಅಹಿಂದ ಕಟ್ಟಿದ್ದು ಬಾಗೇಪಲ್ಲೆಯಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದು. ಆ ಹಾಸ್ಟೆಲ್ ಎನ್ ಮುನಿಸ್ವಾಮಿ, ಗಡ್ಮಣ್ಣ, ಶ್ರೀಧರ್ ಕಲೆಯರು, ಮಾವನ ಶಂಕರು, ನಮ್ಮ ಇವರು ವಿದ್ಯಾರ್ಥಿ ನಾಯಕರು, ನಮ್ಮ ಮೆನೂರನವರು ವಿದ್ಯಾರ್ಥಿ ನಾಯಕರು ಕ್ಯಾಂಪಸ್ ಅಲ್ಲಿ ಇದ್ದರು. ಇವೆಲ್ಲ ಸೇರ್ಕೊಂಡು ಅಲ್ಲಿ ಬಾಗೇಪಲ್ಲೆಯಲ್ಲಿ ಕಟ್ಟಿದ್ದು ಅಹಿಂದ ಅಂತ ಕಟ್ಟಿದ್ದು. ನಾನು ಸ್ಕೂಟರ್ ತಂದಿದ್ದೀನಿ, ಸ್ಕೂಟರ್ಗೆ ಬ್ಯಾಟ್ರಿನೆಲ್ಲ ಅಹಿಂದ ಅಂತ ಹಾಕೊಂಡು ಓಡಾಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಎನ್ಕರೇಜ್ ಮಾಡ್ಕೊಂಡು ಕೋಲಾರದಲ್ಲಿ ಒಂದು ದೊಡ್ಡ ಸಭೆ ಆಯ್ತು, ಅಹಿಂದ ಸಮಾವೇಶ ಅಂತ. ಅಲ್ಲಿಂದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಗೊಂಡೋದ್ರು. ಇವತ್ತು ಇಡೀ ರಾಜ್ಯಾದ್ಯಂತ ನಾನು ಅಹಿಂದ ಏನು ಕೊಡ್ತಿದ್ರು, ಅಹಿಂದ ಕಟ್ಟಿದ್ದ ಬಾಗೇಪಲ್ಲಿ ನಾವು ಕಟ್ಟಿದ್ವಿ. ಏನು ಗೊತ್ತಂದ್ರೆ ನಮ್ಮ ಅಭಿಪ್ರಾಯ ಟೋಟಲ್ ಆಗಿ ಏನಂದ್ರೆ ಮನುವಾದವನ್ನು ಹಿಮ್ಮಡಿಸಬೇಕು. ಶಾಂತಿಯುತವಾದ ಎಲ್ಲಾ ಜಾತಿ ಏನಿದೆ ಶೋಷಿತ ವರ್ಗಗಳು 101 ಜಾತಿಗೆ ಸಾಮಾಜಿಕ ನ್ಯಾಯ ಆಗ್ಬೇಕು ಅಂತ ನಾವು ಕಳಕಳಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದಕ್ಕೆ ನಾವು ಬಿಡೋದಲ್ಲ, ಅಂತ ನಾಯಕರನ್ನು ನಾವೇ ಮಟ್ಟ ಹಾಕ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತುಗಳು ಹೇಳಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಮಿತ್ರರಿಗೆಲ್ಲ ಒಂದು ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಶಿವಣ್ಣ, ಜೈ ನಮ್ಮ ಕಿರಣ್ ಕುಮಾರ್ ಅಂತ ಜಿಲ್ಲಾ ಸಂಘಟನಾ ಸಂಚಾಲಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ.